ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಆರೋಪಿ ನಂದೀಶ್ ಶೂವನ್ನು ಕೂಡ ಬಿಡದೆ ಹುಡುಕಿದ್ದಾರೆ ಪೊಲೀಸರು. ದರ್ಶನ್ ಮನೆಯಲ್ಲಿದ್ದಂತಹ ನಂದೀಶ್ ಶೂ ಹಾಗೆ ಬಟ್ಟೆಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಎನ್ನುವಂತಹ ಮಹತ್ವದ ಮಾಹಿತಿ ಲಭ್ಯವಾಗ್ತಾ ಇದೆ. ಪಟ್ಟಣಗೆರೆಯ ಶೆಟ್ಗೆ ಕರ್ಕೊಂಡು ಬರಲಾಗಿತ್ತು ನಂದೀಶ್ನ. ಅದಾದ ನಂತರ ಆರ್ ನಗರದಲ್ಲಿರುವಂತಹ ನಟ ದರ್ಶನ್ ಮನೆಗೆ ಕರ್ಕೊಂಡು ಹೋಗಿದ್ದಾರೆ ಮಹಜರಿಗೆ. ಈ ಸಂದರ್ಭದಲ್ಲಿ ದರ್ಶನ್ ಮನೆಯಿಂದ ನಂದೀಶ್ ಬಿಟ್ಟು ಹೋಗಿದ್ದಂತಹ ಶೂ ಹಾಗೆ ಬಟ್ಟೆಯನ್ನ ಸೀಸ್ ಮಾಡಲಾಗಿದೆ, ವಶಕ್ಕೆ ಪಡೆಯಲಾಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. 10 ನಿಮಿಷಗಳ ಕಾಲ ಪರಿಶೀಲನೆ ನಡೆಸಿ ಪೊಲೀಸರು ವಾಪಸ್ಸಾಗಿದ್ದಾರೆ ಎನ್ನುವಂತಹ ಮಹತ್ವದ ಮಾಹಿತಿ ಲಭ್ಯವಾಗ್ತಾ ಇದೆ. ನಿನ್ನೆಯಷ್ಟೇ ಮತ್ತೆ 5 ದಿನಗಳ ಕಾಲ ತಮ್ಮ ಕಸ್ಟಡಿಗೆ ಆರೋಪಿಗಳನ್ನ ಪಡ್ಕೊಂಡಿದ್ರು ಪೊಲೀಸರು. ಆ ಆರೋಪಿಗಳನ್ನ ಇವತ್ತು ಬೆಳಗ್ಗಿನಿಂದ ವಿವಿಧ ಭಾಗದಲ್ಲಿ ಮಹಜರಿಗೆ ಕರ್ಕೊಂಡು ಹೋಗಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, ನಂದೀಶ್ ತನ್ನ ಶೂನ ಕೊಲೆ ನಡೆದಂತಹ ನಂತರದಲ್ಲಿ ದರ್ಶನ್ ಮನೆಯಲ್ಲಿ ಬಿಟ್ಟಿದ್ದ ಅನ್ನುವಂತಹ ಮಹತ್ವದ ಮಾಹಿತಿ ಈ ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬರ್ತಾ ಇರೋದು. ಹೆಚ್ಚಿನ ಡೀಟೇಲ್ಸ್ ಏನ್ ಸಿಗ್ತಾ ಇದೆ ಚಂದ್ರಶೇಖರ್? ಖಂಡಿತವಾಗಿಯೂ ವಿದ್ಯಾ, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ಏನು A5 ಮತ್ತೆ A14 ಆರೋಪಿಗಳು ಪ್ರದೋಷ್ ಮತ್ತೆ ನಂದೀಶ್ ಅಂತ ಇದ್ದಾರೆ. ಈ ಇಬ್ಬರು ಆರೋಪಿಗಳ ಪಾತ್ರ ಪ್ರಮುಖವಾಗಿತ್ತು ಅನ್ನುವಂಥದ್ದು ಸದ್ಯಕ್ಕೆ ತನಿಖೆಯಲ್ಲಿ ಬಯಲಾದ ಇಂತಹ ಹಿನ್ನೆಲೆಯಲ್ಲಿ ನಂದೀಶ್ ಏನು ಚಿತ್ರಹಿಂಸೆ ಕೊಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾನೆ. ಆತ ರೇಣುಕಾಸ್ವಾಮಿಯವನ್ನ ಎತ್ತು ಕೆಳಗಡೆ ಬಿಸಾಕಿದ್ದಾಗ್ಲಿ ಅಥವಾ ಕರೆಂಟ್ ಶಾಕ್ ನೀಡಿದ್ದಾಗ್ಲಿ ಈ ರೀತಿಯಾದಂತಹ ಒಂದು ಚಿತ್ರಹಿಂಸೆ ನೀಡೋದ್ರಲ್ಲಿ ನಂದೀಶ್ ಪಾತ್ರ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಸದ್ಯಕ್ಕೆ ನಂದೀಶ್ ಮನೆ ಮತ್ತೆ ದರ್ಶನ್ ಮನೆಯಲ್ಲಿ ನಂದೀಶ್ ಸಂಬಂಧಪಟ್ಟಂತ ಅಂದ್ರೆ ಕೃತ್ಯ ನಡೆದಂತಹ ದಿನ ಆತ ಧರಿಸಿದ್ದಂತಹ ಶೂ ಏನಿತ್ತು ಅದು ದರ್ಶನ್ ಮನೆಯಲ್ಲೇ ಬಿಡಲಾಗಿತ್ತು ಅಂತ ಹೇಳಲಾಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಆತನನ್ನ ಸ್ಥಳ ಮಾಜರ್ಗೆ ಕರ್ಕೊಂಡು ಬಂದಂತಹ ನಿಟ್ಟಿನಲ್ಲಿ ತನ್ನ ಉಡುಗೆಗಳು ಎಲ್ಲೆಲ್ಲಿತ್ತು ಆವತ್ತು ಏನ್ ತೊಟ್ಟಿದ್ದಂತಹ ಕಂಪ್ಲೀಟ್ ಉಡುಗೆಗಳು ಎಲ್ಲಿದೆ ಅಂತ ಕೇಳಿದಾಗ ಶೂಸ್ ದರ್ಶನ್ ಮನೆಯಲ್ಲಿದೆ ಅಂತ ಹೇಳಿ ತೋರಿಸಿದ್ದಾನೆ. ಹೀಗಾಗಿ ನಂದೀಶ್ ನನ್ನ ಕರ್ಕೊಂಡು ಹೋಗಿ ಶೂ ಅನ್ನ ದರ್ಶನ್ ಮನೆಯಲ್ಲಿ ವಶಪಡಿಸಿಕೊಂಡಿದ್ದಾರೆ. ಅದನ್ನ ಹೊರತುಪಡಿಸಿ ಈಗಾಗಲೇ ಆತ ಕೃತ್ಯ ನಡೆದಂತಹ ಒಂದು ಸಂದರ್ಭದಲ್ಲಿ ಧರಿಸಿದಂತಹ ಬಟ್ಟೆಗಳು ಮನೆಯಲ್ಲಿ ನಂದೀಶ್ ಮನೆಯಲ್ಲಿ ಆರ್ ನಗರದ ಮನೆಯಲ್ಲಿ ಇತ್ತು ಅಂತ ಹೇಳಲಾಗ್ತಾ ಇದೆ. ಈ ವೇಳೆಯಲ್ಲಿ ಆತನ ಮನೆಯಲ್ಲೂ ಕೂಡ ಮಹಜರ್ ಮಾಡಿ ಆತನ ಕೃತ್ಯ ನಡೆದಂತಹ ದಿನ ಧರಿಸಿದಂತಹ ಬಟ್ಟೆಗಳನ್ನ ವಶಕ್ಕೆ ಪಡೆದಿರುವಂತಹದ್ದು. ಇನ್ನು ಆ ಬಟ್ಟೆಗಳನ್ನ ಯಾಕೆ ವಶ ಪಡಿತಾರೆ ಅಥವಾ ಧರಿಸಿದಂತಹ ಬಟ್ಟೆಗಳು ಈ ಪ್ರಕರಣದಲ್ಲಿ ಸಾಕ್ಷಿಯಾಗಿ ಹೇಗೆ ಆಗುತ್ತೆ ಅಂತಂದ್ರೆ ಸದ್ಯಕ್ಕೆ ಆತ ಧರಿಸಿದಂತಹ ಬಟ್ಟೆಗಳಲ್ಲಿ ಏನು ಮೃತ ಆಗಿರುವಂತಹ ರೇಣುಕಾಸ್ವಾಮಿಯ ಕೂದಲು ಅಥವಾ ಹಸ್ತದ ಕಲೆ ಅಥವಾ ಆತ ಏನಾದ್ರೂ ಫಿಂಗರ್ ಪ್ರಿಂಟ್ ಏನಾದ್ರೂ ಸಿಗುತ್ತಾ ಅನ್ನುವಂತಹದನ್ನ ಪರಿಶೀಲನೆ ಮಾಡ್ತಾರೆ ಪೊಲೀಸರು. ಈ ಹಿನ್ನೆಲೆಯಲ್ಲಿ ಅದನ್ನ ಹೊರತುಪಡಿಸಿದ್ರೆ CC ಕ್ಯಾಮ್ರಾದಲ್ಲಿ ಆ ಒಂದು ಕೃತ್ಯ ಸೆರೆಯಾಗಿದ್ರೆ ಆ ಬಟ್ಟೆ ಧರಿಸಿದ್ರೆ ಅದನ್ನು ಕೂಡ ಆರೋಪಿಯ ಐಡೆಂಟಿಫೈ ಆಗುತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಕಂಪ್ಲೀಟ್ ಆಗಿ ಈ ಒಂದು ಪ್ರಕರಣದ ಸೂಕ್ಷ್ಮತೆಗೆ ಪೊಲೀಸರು ಹೋಗಿರುವಂತಹದ್ದು. ಪ್ರತಿಯೊಂದು ಇಂಚಿಂಚು ಮಾಹಿತಿಯನ್ನ ಸದ್ಯಕ್ಕೆ ಆರೋಪಿಗಳ ಕಡೆಯಿಂದ ಕಲೆ ಹಾಕಿ ಅದರ ಜೊತೆಗೆ ಬೇಕಾಗಿರುವಂತಹ ಎಲ್ಲಾ ಸಾಕ್ಷಿಗಳನ್ನ ಕಲೆ ಹಾಕ್ತಾ ಇರುವಂತಹದ್ದು. ವಿದ್ಯಾ, ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.